ಕೇಳಿಸ್ತಾ ಇದೆಯಾ? ಮೊದಲನೇದಾಗಿ ಹೊಸಕೋಟೆ ಜನತೆಗೆ ನಮಸ್ಕಾರಗಳನ್ನ ಅಂತ ವರ್ಷದಿಂದ ಏನು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮ ಮತ್ತೆ ದೇವರುಗಳನ್ನ ಇಲ್ಲಿ ಇಟ್ಟು ಕರಗತ್ತಿನ ಒಂದು ರೋಡ್ನೆ ಬ್ಲಾಕ್ ಮಾಡಿ ಮಾಡ್ತಕ್ಕಂಥ ಕಾರ್ಯ ಬಂದಿರೋ ಜಾತ್ರೆನ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ನಮ್ಮ ಗೋಲ್ಕ ಬಂದಾಗ ಬೆಂಗಳೂರು ಕರಗತ್ತಿನ ಇತಿಹಾಸ ಪ್ರಸಿದ್ಧ ಹೊಸಕೋಟೆ ಒಂದು ಕಾಲದಲ್ಲಿ ಹೊಸಕೋಟೆಯಿಂದನೇ ಬೆಂಗಳೂರು ಕರಗ ಹೋಗಿರೋದು ಅನ್ನೋದು ಕೂಡ ಇದೆ. ಎತ್ಕೊಂಡು ಹೊರಗಡೆ ಬಂದ್ರೆ ಹೊಸಕೋಟೆ ಕಡೆ ಒಂದಷ್ಟು ದೂರ ಬಂದೇ ವಾಪಸ್ ಹೋಗೋದು ಬೆಂಗಳೂರಲ್ಲಿ ಕರಗ. ಆ ಕಾರಣಕ್ಕ ಬಹಳ ಇತಿಹಾಸ ಪ್ರಸಿದ್ಧ. ಸುಮಾರು ವರ್ಷಗಳು, ಅದು ವರ್ಷಗಳು ನಮ್ಮ ಕಾಲ ಗೊತ್ತಿಲ್ಲ ಎಷ್ಟು ವರ್ಷದಿಂದ ನಡೀತಾ ಇದೆ ಅಂತ. ಇದು ನಮ್ಮ ಕ್ಷತ್ರಿಯ ಧರ್ಮ, ನಮ್ಮ ದಿಗಂದ್ರಕ್ಕೆ ಬಂದಿರ್ತಕ್ಕಂಥ ಒಂದು ವರದಾನ ಕರಗ ಅನ್ನೋದು. ದಯವಿಟ್ಟು ಅದನ್ನ ಹೆಂಗೆ ತಲೆ ಮೇಲೆ ಯಮನಿಕ್ಕೂ ಮೆರೆಸಿರೋ ಅದೇ ರೀತಿಯಲ್ಲಿ ಜನಾಂಗದಲ್ಲಿ ಒಗ್ಗಟ್ಟು ಅನ್ನೋದಿರ್ಲಿ. ಒಬ್ಬಟ್ಟು ತಿನ್ನಕ್ ಹೋಗ್ಬೇಡ್ರಿ. ಒಗ್ಗಟ್ಟಲ್ಲಿ ಫಲ ಐತೆ, ಒಬ್ಬಟ್ಟಲ್ಲಿ ರುಚಿ ಐತೆ. ವ್ಯತ್ಯಾಸ ಅಂದ್ರೆ ಎಲ್ಲ ಚೆನ್ನಾಗಿರಲ್ಲ. ಯಾರೇ ಇರ್ಬೋದು, ದೇವ್ರ ಕಾರ್ಯಕ್ರಮಗಳು ಅಂತ ಮಾಡಿದವಾಗ ಎಲ್ಲರೂ ಒಗ್ಗಟ್ಟಿಂದ ಸೇರಿ ಒಂದೇ ಮನೋಭಾವದಿಂದ ಕಾರ್ಯಕ್ರಮ ಒಳ್ಳೇದಾಗಬೇಕನ್ನೋ ಮಾಡ್ಬೇಕು. ಯಾಕಂತಂದ್ರೆ ಆಯೋಜಕರು ಯಾರೇ ಇರ್ಬೋದು, ಆಯೋಜನೆ ಮಾಡಿದಾಗ ಆ ಆಯೋಜನೆ ಮಾಡಿರ್ತಕ್ಕಂಥವ್ರು ಮಾತ್ರ ಗೊತ್ತಿರ್ತಾರೆ ಕಷ್ಟ ಸುಖ ಏನಂತ ಅಂದ್ಬಿಟ್ಟು. ಆ ಕಾರಣಕ್ಕೆ ಬಂದು ಕೊಂಡ್ಬಿಡ್ಬೋದಲ್ಲ, ಅದು ಚೆನ್ನಾಗಿಲ್ಲ, ಹಿಂಗಾಗಿದ್ರೆ ಚೆನ್ನಾಗಿಲ್ಲ ಅಂತಲ್ಲ, ಮಾಡಿದ್ರೆ ಗೊತ್ತಾಗ್ತದೆ ಕಷ್ಟ ಸುಖ. ಆಮೇಲೆ ನವೆಂಬರ್ ಡಿಸೆಂಬರ್ ಅಲ್ಲಿ ಹಳ್ಳಿಕಾರ್ ರೇಸ್ ಇರ್ತದೆ ತೊರ್ನಹಳ್ಳಿ ಪಿಲ್ಲಿನಲ್ಲಿ. ಹೊಸಕೋಟೆ ತಾಲೂಕು, ಹೊಸಕೋಟೆಗ ತೊರ್ನಹಳ್ಳಿಗ ಕೇವಲ ಒಂದು 10 ಕಿಲೋಮೀಟರ್ ಇರ್ಬೋದು. ರೇಸ್ ನಡೀತಕ್ಕಂಥ ಜಾಗ ಬಂದ್ಬಿಟ್ಟು ಹೊಸಕೋಟೆ ತಾಲೂಕಿಗೆ ಸೇರ್ತದೆ. ಅಲ್ಲಿ ರೋಡಿಂದ ಈ ಕಡೆಗ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಕಷ್ಟಪಟ್ಟು ಇವರು ಇವತ್ತು ವೇದಿಕೆಗೆ ಬಂದಿರೋದು ಅಂತಂದ್ರೆ, ಒಂದು ಹೆಣ್ಮಗಳಾಗಿ ತನಿಷಾ ಅವ್ರ ಮನೆ ಜವಾಬ್ದಾರಿ ಇರ್ಬೋದು, ಮತ್ತೆ ಸಾಧನೆ ಕಡೆ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ. ಮತ್ತೆ ನೀತು ಅವರು ನಿಮಗೆ ಗೊತ್ತಿರ್ಬೋದು ಅಂತ ಎಷ್ಟು ಫೇಸ್ ಮಾಡಿದ್ದಾರೆ ಅಂದ್ರೆ ಅವ್ರ ಜೀವನದಲ್ಲಿ. ಇವತ್ತು ಮಿಸ್ಟರ್ ವರ್ಲ್ಡ್ ಟ್ರಾನ್ಸ್ಜೆಂಡರ್ ಅಲ್ಲಿ ಪ್ರಥಮ ಸ್ಥಾನ ಪಡೆದು ನಮ್ಮ ದೇಶಕ್ಕೆ ಇವತ್ತು ಅವ್ರ ಕಮ್ಯುನಿಟಿ ಅವ್ರಿಗೆಲ್ಲ ಅವ್ರು ಒಂದೇ ಹೇಳೋದು, ನಾವು ಚಪ್ಪಾಳೆ ತಟ್ಟೋದಲ್ಲ ನಮ್ ಕೆಲಸ, ಸಾಧನೆ ಕಡೆ ಕೂಡ ನಾವು ಹೋಗ್ಬೇಕು ಅಂತ ಇವರು ಪ್ರತಿಯೊಬ್ರು ಬೆಂಬಲ ಕೊಡ್ರಿ. ಏನ್ ಹೇಳ್ತೀನಿ ಅಂತಂದ್ರೆ, ನಮ್ ಕೈಯಲ್ಲಾದ್ರೆ ಒಳ್ಳೇದ್ ಮಾಡೋಣ, ಇಲ್ಲ ನಿಂತು ನೋಡೋಣ. ಅದಕ್ಕೆ ಕೊಂದು ಮಾತಾಡಿದ್ರೆ ಯಾರು ಏನು ಪ್ರಯೋಜನಕ್ಕೆ ಬರಲ್ಲ ಅಲ್ವಾ? ಆ ಕಾರಣಕ್ಕ ಟೀಮ್ ಶಕ್ತಿ ಅವ್ರಿಗೆ ಮತ್ತೆ ಹೊಸಕೋಟೆ ಜನತೆಗೆ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಸೇರಿರ್ತಕ್ಕಂಥವ್ರು ಎಲ್ರಿಗೂ ನಮ್ಮ ಬಸವೇಶ್ವರ ಆಯ್ತು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಹಳ್ಳಿಕಾರ್ ನೋಡ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಜೈ ಹಳ್ಳಿಕಾರ್. ಹೊಸಕೋಟೆ ಜನತೆಗೆ ನಮಸ್ಕಾರ ಹೇಳ್ತಾ, ಇಲ್ಲಿ ನೋಡಿದ್ರೆ ಫುಲ್ ಸೆಲೆಬ್ರೇಷನ್ ಅಂದ್ರೆ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಸೊ ವರ್ಕರ್ ಆದ್ಮೇಲೆ ಆ ಒಂದು ಎನರ್ಜಿ ಇಲ್ಲೇ ಇರುತ್ತೆ. ಸೊ ದೇವರು ನಿಮಗೆ ಆಯುಷ್ಯ ಎಲ್ಲ ಸಂತೃಪ್ತಿಯಾಗಿ ಎಲ್ಲರೂ ಇರಲಿ ಅಂತ ಹೇಳ್ಬೋದ. ಸೊ ಇವತ್ತು ನಮ್ಮೆಲ್ಲ ಕಳಿಸಿದ್ದೀರಾ. ಸೊ ಈ ಒಂದು ಜನತೆಗೆಲ್ಲ ನಾನು ನಮಸ್ಕಾರ ಹೇಳ್ತಾ, ನಮಗೆ ಕರುಣೆ ಬೇಡ, ಪ್ರೀತಿ ಕೊಡಿ.
ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಹೋದ್ರು ನಿಮ್ಮೆಲ್ಲರೂ ನೋಡಿ ನಮ್ಗಾಗೋ ಖುಷಿ ಇದೆಯಲ್ಲ, ಅದು ಯಾವಾಗ್ಲೂ ಅದೊಂಥರ ಮಿತಿ ಇಲ್ಲ ಅಂತಾರೆ. ಅಷ್ಟು ಖುಷಿ ಆಗುತ್ತೆ ನಿಮ್ಮಂತ ಜನರು ನಮ್ಗೆ ಕೂಗಿ ಪ್ರೀತಿ ಕೊಟ್ಟಾಗ. ಇವತ್ತು ಈ ಸ್ಟೇಜ್ ಮೇಲೆ ಬರೋದಕ್ಕೆ ಅಫ್ಕೋರ್ಸ್ ವರ್ತೂರ್ ಸಂತೋಷ್ ಅವರೇ ಕಾರಣ. ಯಾರು ಏನು ಎಲ್ಲಿ ಅಂತಾನು ಕೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ಹೊರಟು ಬಂದಿದ್ದೀವಿ. ಇವತ್ತು ಕರ್ಗ ನಡೀತಾ ಇದೆ, ನೀವೆಲ್ಲರೂ ಕರ್ಗ ನೋಡೋದಕ್ಕೆ ಅಂತ ಬಂದಿದ್ದೀರಾ. ಜಾತ್ರೆನ ಫುಲ್ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ. ಇವತ್ತು ತುಂಬಾ ವರ್ಷಗಳ ಕಾಲ ಇದೇ ರೀತಿಯಾಗಿ ಟೀಮ್ ಶಕ್ತಿ ಅವರು ಹೆಸರಲ್ಲೇ ಗೊತ್ತಾಗುತ್ತೆ ಎಷ್ಟು ಪವರ್ ಇದೆ ಅಂತ. ಸೊ ಟೀಮ್ ಶಕ್ತಿ ಅವರು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ನೀವೆಲ್ಲರೂ ಜಾಯಿನ್ ಆಗ್ತಾ ಇದ್ದೀರಾ. ಮತ್ತು ಸಂತೋಷ ಹೇಳಿದಾಗೆ ಒಗ್ಗಟ್ಟಿನಲ್ಲಿ ಯಾವಾಗಲೂ ಬಲವಿರುತ್ತೆ. ಸೊ ಎಲ್ಲರೂ ಸಖತ್ತಾಗಿ ಒಟ್ಟೊಟ್ಟಿಗೆ ಇದ್ದು ಜಾತ್ರೆ ಆಗ್ಲಿ, ಮನೆ ಫಂಕ್ಷನ್ ಆಗ್ಲಿ, ಯಾವುದೇ ರೀತಿಯಾದ ವಿಚಾರಗಳಾಗ್ಲಿ ಒಳ್ಳೇದಾಗೋದಕ್ಕೆ, ಒಳ್ಳೆ ಕಾರ್ಯಗಳಿಗೆ ನೀವು ಸಹಕಾರ ನೀಡಿ. ಎಲ್ಲ ಹಬ್ಬಗಳಿಗೂ ನನಗೂ ಬರ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ. ನಮ್ಮಲ್ಲಿ ಈ ತರ ಹಬ್ಬ ಎಲ್ಲ ತುಂಬಾ ಕಡಿಮೆ, ನಾನು ನೋಡೇ ಇಲ್ಲ. ಇದೇ ಮೊದಲನೇ ಬಾರಿ ನಾನು ಹೊಸಕೋಟೆಗೆ ಬಂದಿರೋದು, ಮೊದಲನೇ ಬಾರಿ ಜಾತ್ರೆ. ಥ್ಯಾಂಕ್ ಯು ಟೀಮ್ ಶಕ್ತಿ ಅಂಡ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಪ್ರಪ್ರಾತ್ಮ ಇರ್ಬೋದು, ರೇಸ್ ಅಲ್ಲಿ ಬಂದು ಇಬ್ರು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಬಂದಿದ್ದಕ್ಕೆ ಶಕ್ತಿ ಕಡೆಯಿಂದ ತುಂಬಾ ಹೃದಯ